ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಬಂದೀನಿ. ಸ್ಪೆಷಲ್ ರೆಸಿಪಿ ಅದ ಇದು. ಆರೋಗ್ಯಕ್ಕೆ ತುಂಬ ಒಳ್ಳೆ ಲಾಡು ಉಂಡೆ ಮಾಡೋದು ತೋರಿಸ್ತೀನಿ. ಯಾವ ಉಂಡೆ ಅಂತ ಹೇಳ್ತೀನಿ. ಮೊದಲಿಗೆ ಬರ್ರಿ, ಶ್ರೀದೇವಿ ರೆಸಿಪೀಸ್ VNYTಗೆ ಎಲ್ಲರಿಗೂ ಸ್ವಾಗತ. ನೀವೇನಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆಲ್ಲರಿಗೆ ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ಆಲ್ ಬಟನ್ ಪ್ರೆಸ್ ಮಾಡಿರಿ. ನಾನು ಹಾಕೋ ವಿಡಿಯೋಗಳೆಲ್ಲ ಮೊದಲಿಗೆ ಬರ್ತಾವೆ. ಈ ರೆಸಿಪಿ ಹೆಲ್ತಿಗೆ ತುಂಬ ಒಳ್ಳೆಯದು. ಮಕ್ಕಳಿಗೆ, ದೊಡ್ಡವರಿಗೆ, ವಯಸ್ಸಾದವರಿಗೆ ಎಲ್ಲರಿಗೂ ಬೇಕಾಗುತ್ತೆ. ಮಾಡೋದು ತೋರಿಸ್ತೀನಿ ಬರ್ರಿ. ಅದರಿಂದ ಮಾಡಿದ್ದೀನಂತ ಈ ರೆಸಿಪಿ ಅಂಗನವಾಡಿಲಿ ಕೊಡೋ ಫುಡ್ಡು ಇಂದ ಮಾಡಿದ್ದೀನಿ. ಇದು ಈ ಫುಡ್ಡಿಂದ ಬೇಕಾದ ಸಾಮಗ್ರಿಗಳು: ಫುಡ್ಡು, ಬೆಲ್ಲ, ಏಲಕ್ಕಿ, ಕೊಬ್ಬರಿ, ಒಣ ಕೊಬ್ಬರಿ ಅರ್ಜಿ ಇಟ್ಕೊಂಡಿರೋದು. ಇವಾಗ ಇದು ಅಂಗನವಾಡಿ ಕೊಡೋ ಫುಡ್. ಇದರಿಂದ ಪಿಂಕ್ ಕಲರ್ ಪ್ಯಾಕೆಟ್ ಐತೆ. ಇದು ಸ್ವಲ್ಪ ಸ್ವೀಟ್ ಇರುತ್ತೆ. ಇದರಿಂದ ಮಾಡ್ತಾಯಿದ್ದೀನಿ ನೋಡಿ. ಇದು ಪ್ಯಾಕೆಟ್ ಓಪನ್ ಮಾಡಿ ಇದರಲ್ಲಿರೋ ಹಿಟ್ಟು ಒಂದೂವರೆ ಬೌಲಷ್ಟು ಹಾಕ್ತಾಯಿದ್ದೀನಿ. ಇದು ಸ್ವೀಟ್ ಇರುತ್ತೆ ಸ್ವಲ್ಪ. ಇನ್ನು ಸ್ವಲ್ಪ ಸ್ವೀಟ್ ಜಾಸ್ತಿ ಆಗಲಿ ಅಂತ ಬೆಲ್ಲ ತೊಗೊಂಡಿದ್ದೀನಿ ನೋಡಿರಿ. ಇಷ್ಟು ಇರುತ್ತೆ. ಇದು ಹುರಿದಿರೋದು ಇರುತ್ತೆ. ಇದನ್ನೇನು ಬೇಯಿಸೋ ಅವಶ್ಯಕತೆ ಇಲ್ಲ. ಇವಾಗ ಈ ಬೆಲ್ಲ ಏನಿತ್ತಲ್ಲ ಸ್ವಲ್ಪ ತೊಗೋಬೇಕು. ಅದು ಸ್ವೀಟ್ ಇರುತ್ತಲ್ಲ, ಅದಕ್ಕೆ ಸ್ವಲ್ಪ ಬೆಲ್ಲ ತೊಗೊಂಡಿನಿ. ಇವಾಗ ಇದಕ್ಕೆ ನೀರು ಹಾಕಿ ಗ್ಯಾಸ್ ಆನ್ ಮಾಡಿ ಗ್ಯಾಸ್ ಮೇಲೆ ಇಟ್ಬಿಡೋಣ. ಇದು ಸ್ವಲ್ಪ ಕರಗಲಿ, ಒಂಚೂರು ಇನ್ನೂ ಸ್ವಲ್ಪ ಇದಾಗಬೇಕು ನೋಡಿರಿ. ಇಷ್ಟು ಒಂದೆಳೆ ಪಾಕದಷ್ಟು ಬರೋಷ್ಟು ಬಂದರೆ ಸಾಕು. ಬೆಲ್ಲದಲ್ಲಿ ಏನಾದರೂ ಕಸರು ಇರುತ್ತಲ್ಲ, ಈ ಥರ ನೋಡಿ ಒಂದೆಳೆ ಪಾಕ ಅಷ್ಟು ಬಂದಿದೆ. ಇವಾಗ ಹಿಟ್ಟು ತೊಗೊಂಡು ಆ ಹಿಟ್ಟಿಗೆ ಸ್ವಲ್ಪ ಇದು ಮಾಡಿ ಮೊದಲಿಗೆ ಏಲಕ್ಕಿ ಪುಡಿ ಹಾಕೋಣ ನೋಡಿ. ಸ್ವಲ್ಪ ಏಲಕ್ಕಿ ಪುಡಿ ಹಾಕಿ ಆಮೇಲೆ ಇದು ಬೆಲ್ಲ ಕಸರು ಇರುತ್ತಲ್ಲ, ಅದಕ್ಕೆ ಸ್ವಲ್ಪ ಸೋಸ್ಕೊಂಬಿಡೋಣ ಈ ಥರ. ಇಷ್ಟು ಹಾಕಿದರೆ ಸ್ವಲ್ಪ ಬಿಸಿ ಇರುತ್ತೆ. ಅದಕ್ಕೆ ಫಸ್ಟು ಒಂದು ಚಮಚ ತೊಗೊಂಡು ಈ ಥರ ತಿರುಗಿಸ್ಕೋಬೇಕು. ಇವಾಗ ಸ್ವಲ್ಪ ತಣ್ಣಗಾಗುತ್ತೆ. ಇವಾಗ ಕೈಯಿಂದ ಕಲಸಿಬಿಡೋಣ. ಎಲ್ಲ ನೀಟಾಗಿ ಕಲಿಸ್ಕೋಬೇಕು. ಬೇಕಂದರೆ ಒಂದು ಸ್ಪೂನ್ ತುಪ್ಪ ಹಾಕ್ಬೋದು. ನಾನು ಹಾಕಿಲ್ಲ, ಹಾಕ್ಬೋದು ನೋಡಿರಿ. ಇಷ್ಟು ಕಲಸಿ ಇಟ್ಕೋಬೇಕು ನೋಡಿ. ಇಷ್ಟು ರೆಡಿ ಆಯ್ತಿದೆ ಹಿಟ್ಟು. ಹಾಗೇನೂ ಸ್ವಲ್ಪ ತಿನ್ಬೋದು, ಚೆನ್ನಾಗಿರುತ್ತೆ. ಈ ಥರ ಉಂಡೆ ಮಾಡಿಕೊಟ್ರೆ ಮಕ್ಕಳಿಗೆ, ದೊಡ್ಡವರಿಗೆ, ವಯಸ್ಸಾದವರಿಗೆ ಹೆಲ್ತಿಗೆ ಒಳ್ಳೆಯದು. ಇದು ತುಂಬ ಟೇಸ್ಟಿಯಾಗಿರ್ತದೆ. ಬಾಯಿಗೂ ತುಂಬ ಟೇಸ್ಟ್ ಕೊಡುತ್ತೆ. ಏಲಕ್ಕಿ ಹಾಕಿರ್ತೀವಲ್ಲ, ಘಮ ಅಂತದ ನೋಡಿ. ಇಷ್ಟಿಷ್ಟು ಉಂಡೆಗಳಾಗಿ ಮಾಡಿ ಇಟ್ಕೊಳ್ರಿ. ನಿಮ್ಗೆ ಯಾವ ಸೈಜ್ ಬೇಕು ನೋಡಿ. ಇಷ್ಟು ಈ ಥರ ಉಂಡೆ ರೆಡಿಯಾಗಿದೆ. ಇದಕ್ಕೆ ಇನ್ನೊಂದು ಚೂರು ಟೇಸ್ಟ್ ಕೊಡೋಣ. ಇದಕ್ಕೆ ಒಣ ಕೊಬ್ಬರಿ ಏನಿರುತ್ತಲ್ಲ, ಅದನ್ನೆಲ್ಲ ಮೇಲ್ಗಡೆ ಈ ಥರ ಉದುರಿಸ್ಕೋಬೇಕು. ಈ ಥರ ಉದುರಿಸಿ ಅದರಲ್ಲಿ ಒಂದೊಂದೇ ಉಂಡೆನ ಹಿಂಗೆ ಸೈಡ್ ಮಾಡ್ಕೊಂಡು ಈ ಥರ ಹೊರಳಾಡಿಸ್ಬೇಕು ಆ ಕೊಬ್ಬರಿಲಿ. ಈ ಥರ ಮಾಡಿದ್ರೆ ಉಂಡೆ ಇನ್ನೂ ಚೆನ್ನಾಗಿರುತ್ತೆ. ಒಣ ಕೊಬ್ಬರಿ ಇನ್ನೂ ತಿನ್ನೋಕೆ ಒಳ್ಳೆಯದು ಆರೋಗ್ಯಕ್ಕೆ. ಆಮೇಲೆ ಟೇಸ್ಟು ಒಂಥರ ಚೆನ್ನಾಗಿ ಬರುತ್ತೆ. ಅದಕ್ಕೆ ಈ ಥರ ಮಾಡಿದ್ದೀನಿ ನಾನು ನೋಡಿರಿ. ಇವಾಗ ಈ ಫುಡ್ಡಿಂದ ಉಂಡೆ ಮಾಡಿರೋದು. ಈ ರೆಸಿಪಿ ನಿಮ್ಗೇನಾದರೂ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆಲ್ಲರಿಗೂ ಶೇರ್ ಮಾಡಿರಿ. ಸ್ಕಿಪ್ ಮಾಡದೆ ನೋಡಿರಿ, ಸಪೋರ್ಟ್ ಮಾಡಿರಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ, ಆಲ್ ಬಟನ್ ಪ್ರೆಸ್ ಮಾಡಿರಿ. ನಾನು ಹಾಕೋ ವಿಡಿಯೋಗಳ ಮೊದಲಿಗೆ ನಿಮಗೆ ಬರ್ತಾವೆ, ನೋಡೋಕ್ಕೆ ಬರ್ತಾ. ಈ ರೆಸಿಪಿ ಇಷ್ಟ ಆದರೆ ಏನಾಯ್ತು, ಹೇಗಿತ್ತಂತ ಕಮೆಂಟ್ ಮಾಡಿರಿ. ಧನ್ಯವಾದಗಳು.